ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್, ಟ್ವೀಟ್ ಮಾಡಿ. ಸೊ ಬಿಜೆಪಿ ನಾಯಕರನ್ನ ಹತ್ಯೆ ಮಾಡುವಂತ ಸ್ಕೆಚ್ ಅನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಮಾಡೋದಕ್ಕೆ ಮುಂದಾಗಿದ್ರು. ನೋಡಿ, ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲ್ಲ, ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರು ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು ಬಿ ಜೆ ಪಿಯವರು. ನಾನು ನಿನ್ನೆ ಭಾಳ ಸ್ಪಷ್ಟವಾಗಿ ಒಂದು 4 ಪ್ರಶ್ನೆಗಳು ಕೇಳಿದ್ದೀನಿ ಬಿ ಜೆ ಪಿಯವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದ್ದೀರಾ, ಕಲಬುರಗಿ ರಿಪಬ್ಲಿಕ್ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂಥ ಶಾಸಕರು ಯಾರು ಅಂತ ನೀವು ನಿಮ್ಮ ಬಿ ಜೆ ಪಿ ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡ್ರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ. ಈಗ ಒಂದು ತಿಂಗಳ ಹಿಂದೆಯೇ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿದ್ದು ಬಂದವರು ಯಾವ ಪಕ್ಷದವರು? ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು? ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದರೆ, ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಆವಾಗ ತಪ್ಪು ಮಾಹಿತಿ ಹೋಗ್ತದೆ. ಈಗ ನೀವು ಹೇಳ್ತಾ ಇದ್ದೀರಿ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ. ರಾಜು ಕಪ್ನೂರು BJP SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದ್ದಾರಾ? BJP ತೊರೆದು ಕಾಂಗ್ರೆಸ್ಸಿಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದ್ದಾರಾ? ಸೊ ಹೀಗಾಗಿ ನಾವು ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರೂ ನಾವು ಹೇಳ್ತಾ ಇದ್ದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟಾಗಿ ಅಂತ. ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ಯಾರೋ ಆಪ್ತ ಅಂದ್ಬಿಟ್ಟು ಮಾಡಿರಬಹುದು, ಮಾಡಿದ್ದಾನೆ ಅಂತಲೂ ಏನಿರ ಗೊತ್ತಿಲ್ಲ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿಯವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದಾ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ, ಅದಕ್ಕೆ ರಾಜೀನಾಮೆ ಕೊಡಬಾರ್ದಾ? ಇವ್ರಿಗೇನಾದರೂ ನೈತಿಕತೆ ಇದೆಯಾ? ನಿಮ್ಮ ತಂದೆಯವ್ರ ಮೇಲೆ ಏನು ಆಪಾದನೆ ಇದೆ ಜಸ್ಟಿಸ್ ಕುನ್ನೋ ರಿಪೋರ್ಟ್ನಲ್ಲಿ ವೆರಿ ಕ್ಲಿಯರ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಚೈನಾಯಿಂದ ನೀವು PPE ಕಿಟ್ಸ್ ತರಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಶ್ರೀರಾಮ್ಲು ಅವ್ರದ್ದು ರಾಜೀನಾಮೆ ತೊಗೊಂಡ್ರ? ನಿಮ್ಮ ತಂದೆಯವ್ರದ್ದು ರಾಜೀನಾಮೆ ತೊಗೊಂಡ್ರ? ಏನು ನೀವು ಮಾತಾಡೋದಕ್ಕೆ ಏನಾದರೂ ಲಾಜಿಕ್ ಇದೆಯೇನ್ರಿ? ಅದಕ್ಕೆ ಹೇಳ್ತಾ ಇರೋದು, ನೀವು ಎಷ್ಟು ಮಾತನಾಡ್ತೀರಾ ಅಷ್ಟೇ ನೀವು ಮರ್ಯಾದೆ ಕಳ್ಕೊತೀರಾ. ಏನೇ ಇದ್ರೂ ದಾಖಲೆಗಳು ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು, ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ನೀವು ನಿಮ್ಮ ಲೀಡರ್ಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್.